ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸೋಕ್ಕೆ ಹೊರಟಿರ್ತಕ್ಕಂಥ ರೆಸಿಪಿ ಯಾವುದು ಅಂತ ನೋಡೋಣ ಬನ್ನಿ. ನಾವೆಲ್ಲರಿಗೂ ಹೋಟೆಲ್ಗೆ ಹೋಗೋದಂದರೆ ತುಂಬ ಇಷ್ಟ. ಹೋಟೆಲ್ನಲ್ಲಿ ಫಸ್ಟ್ ಆರ್ಡ್ರ್ ಮಾಡ್ತಕ್ಕಂಥದ್ದೇ ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜಿ ತಾತ ಯಾರೇ ಆದರೂ ಫಸ್ಟ್ ಆರ್ಡ್ರ್ ಮಾಡೋದು ದೋಸೆ. ಅದರಲ್ಲಿ ಎಸ್ಪೆಷಲಿ ಮಸಾಲೆ ದೋಸೆ ಹಾಗೆ ಸೆಟ್ ದೋಸೆ. ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿರ್ತಕ್ಕಂಥ ವಿಡಿಯೋ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಆದರೂ ಹೇಳ್ತಿದ್ದೀನಿ, ನಾನಿವತ್ತು ನಿಮ್ಮೆಲ್ರಿಗೂ ಹೋಟೆಲ್ ಶೈಲಿಯಲ್ಲಿ ಸೆಟ್ ದೋಸೆಯನ್ನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋವನ್ನು ನೋಡೋಣ. ಇದು 3 ಪಾವ್ ಅಕ್ಕಿ ಅಳತೆಗೆ ಹೇಳ್ತಿದ್ದೀನಿ. ಮೊದಲಿಗೆ 2 ಟೇಬಲ್ ಸ್ಪೂನ್ ಮೆಂತ್ಯ, ಹಾಗೆ 3 ಪಾವು ಅಕ್ಕಿ. ದಪ್ಪ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ದೋಸೆಗೆ ಯಾವ ಅಕ್ಕಿಯನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಕೋತೀರಾ ಅದೇ ಅಕ್ಕಿಯನ್ನು ಹಾಕ್ಕೊಳ್ಳಿ. ಆನಂತರ 3 ಪಾವ್ ಅಕ್ಕಿ ಆದ ನಂತರ 1 ಪಾವ್ ಕುಸುಬಲ ಅಕ್ಕಿಯನ್ನು ಹಾಕ್ಕೊಳ್ಳಿ. ಎಲ್ಲ ಒಂದೇ ಪಾತ್ರೆಯಲ್ಲೇ ಹಾಕ್ಕೊಳ್ಳಿ. ಆನಂತರ ಮತ್ತೆ 1 ಪಾವು ಉದ್ದಿನ ಬೇಳೆ, ಅದು ಕೂಡ ಅದೇ ಪಾತ್ರೆಯಲ್ಲಿ ಹಾಕಿ. ನಂತರ ಅರ್ಧ ಪಾವ್ನಷ್ಟು ಅವಲಕ್ಕಿ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ ಕ್ವಾಂಟಿಟಿ. ಅರ್ಧ ಪಾವ್ ಸಾಕು. ಹಾಗೆ 1 ಪಾವ್ ಸಬ್ಬಕ್ಕಿ, ಇದೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ. ಈಗ ನಂತರ ಇನ್ನೊಂದು ಪಾತ್ರೆಯಲ್ಲಿ ಬುರುಗು 1 ಪಾವ್ನಷ್ಟು, ಅಂದರೆ ಉಪ್ಪು ಬುರುಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇದನ್ನೆಲ್ಲ ವಾಶ್ ಮಾಡಿ ನೆನೆಸಿಟ್ಕೋಬೇಕಾಗತ್ತೆ. ನೋಡಿ, ನೀಟಾಗಿ ಎರಡನ್ನೂ ನಾನು ವಾಶ್ ಮಾಡಿ, ಬುರುಗು ಮಾತ್ರ ಸೆಪ್ರೇಟ್ ಪಾತ್ರೆಯಲ್ಲಿದೆ, ನೆನೆಸಿಟ್ಕೋತೀವಿ. ಇದೆಲ್ಲವನ್ನು ಮಿನಿಮಮ್ 6 ಗಂಟೆಗಳ ಕಾಲ ನೆನೆಸಿಡಿ. ಆನಂತರ ರುಬ್ಬಿಟ್ಕೊಳ್ಳಿ. ಅಂದರೆ ನೀವು ಮಾರನೇ ದಿನಕ್ಕೆ ಬೇಕಾದ್ರೆ ಹಿಂದಿನ ದಿನವೇ ನೆನೆಸಿ ರುಬ್ಬಿಟ್ಕೊಳ್ಳಿ. ಈ ರೀತಿ ಹಿಟ್ಟು ರೆಡಿ ಆಗುತ್ತೆ. ರಾತ್ರಿ ತಿರುಗಿಸಿಡಿ, ಮಿಕ್ಸಿಗೆ ಹಾಕಿದ ತಕ್ಷಣ ತಿರುಗಿಸ್ಬೇಡಿ. ಆನಂತರ ಬೆಳಿಗ್ಗೆಗೆ ಏನು ಮಾಡಿ, ಅರ್ಧ ಹಿಟ್ಟನ್ನು ಸೆಪ್ರೇಟಾಗಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಮತ್ತು ಅರ್ಧ ಕಾಫಿ ಗ್ಲಾಸ್ ಆಗೋಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೋಡಾ ಸ್ವಲ್ಪವೇ ಸಾಕು. ಏಕೆಂತಂದರೆ ಇದರಲ್ಲಿ ಮೊಸರು ಎಲ್ಲ ಬಿದ್ದಿರೋದ್ರಿಂದ ಸೋಡಾ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಬೇಕಂತಂದರೆ ಸ್ವಲ್ಪ 1 ಪಿಂಚ್ ಆಗೋಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ನೀರೇನು ಹಾಕೋಷ್ಟಿಲ್ಲ, ಹಿಟ್ಟು ತೆಳುವೇ ಇರುತ್ತೆ ಇದು. ಈ ರೀತಿ ಅರ್ಧ ಹಿಟ್ಟನ್ನು ಎತ್ತಿಟ್ಬಿಡಿ, ಉಪ್ಪು ಸೋಡಾ ಹಾಕ್ದಲೆ. ಇನ್ನು ಅರ್ಧ ಹಿಟ್ಟಿಗೆ ಮಾತ್ರ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಅರ್ಧ ಹಿಟ್ಟಿಗೆ ಮತ್ತೆ ನೀವು ಸಕ್ಕರೆ, ಉಪ್ಪು, ಸೋಡಾ, ಮೊಸರು ಎಲ್ಲವನ್ನು ಆ್ಯಡ್ ಮಾಡ್ಕೋಬೋದು. ಈಗ ಹಿಟ್ಟು ಹದವಾಗಿ ರೆಡಿಯಾಗಿದೆ. ಈಗೇನು ಮಾಡಬೇಕು, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ದೋಸೆಯನ್ನು ನಾವು ಹೆಂಚಿನ ಮೇಲೆ ಹಾಕಿದ ನಂತರ ತೂತು ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವೇನು ಮಾಡ್ಕೋಬೇಕು, ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಅದರ ಮೇಲೆ. ಆನಂತರ ಸ್ವಲ್ಪ ಜಿಡ್ಡನ್ನು ಕೊಡಿ. ಇದಕ್ಕೆ ಜಿಡ್ಡು ಕೂಡ ತುಂಬ ಹಿಡಿಯೋದಿಲ್ಲ, ತುಪ್ಪನೇ ಹಾಕ್ಕೋಬೋದು. ಜಿಡ್ಡಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಇಷ್ಟು ಫುಲ್ಲು ತೂತು ಬಿದ್ದ ನಂತರ ಅದನ್ನು ಸ್ವಲ್ಪ ತಿರುಗಿಸಿ ಒಂದು ಸೈಡು, ಆವಾಗ ಅದು ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ದೋಸೆ ಇದು ಸ್ವಲ್ಪ ಕಚ್ಚುತ್ತೆ ಅಂತ ಫೀಲ್ ಆಗ್ಬೋದು, ಮತ್ತು ಸೀದ್ಕೊಳ್ಬೋದು ಸ್ವಲ್ಪ, ಆ ಥರ ಫೀಲ್ ಆಗುತ್ತೆ ನಿಮಗೆ. ಆ ಥರ ಆಗಬಾರ್ದು, ಇದೇ ಥರ ಕೆಂಪಗೇ ಪ್ರತಿ ದೋಸೆ ಬರಬೇಕು ಅಂತಂದರೆ ನೀವೇನು ಮಾಡಬೇಕು, ಒಂದು ತೇವ ಮಾಡಿರ್ತಕ್ಕಂಥ ಬಟ್ಟೆನ ಇಟ್ಕೊಂಡಿರಿ. ಪ್ರತಿ ಸಲ ತವವನ್ನು ಒರೆಸ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಹಾಕಿ. ಆಗ ಬಿಸಿ ಬಿಸಿ ಹಾಗೆ ರುಚಿಯಾಗಿರ್ತಕ್ಕಂಥ ಸೆಟ್ ದೋಸೆ ಸಾಗು, ವೆಜಿಟೇಬಲ್ ಸಾಗು ಮತ್ತು ಚಟ್ನಿ ಜೊತೆಯಲ್ಲಿ ಸವಿಯೋದಕ್ಕೆ ಸಿದ್ಧ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ರುಚಿಯಾದ ಹೋಟೆಲ್ ಶೈಲಿಯಲ್ಲಿ ಸೆಟ್ ದೋಸೆ ಹೇಗೆ ಮಾಡೋದು ಅಂತ. ಪ್ಲೈನಾಗಿ ಕೂಡ ಹಾಕ್ಕೋಬೋದು. ಕ್ಯಾರೆಟು ಕೊತ್ತಂಬರಿ ಇಷ್ಟ ಆಗೋದಿಲ್ಲ ಅನ್ನೋರು ಪ್ಲೈನಾಗಿ ಕೂಡ ಹಾಕ್ಕೊಂಡು ಹಾಗೆ ತಿನ್ಬೋದು. ಆದರೆ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೇಮ್ ಹೋಟೆಲ್ ಸ್ಟೈಲ್ನಲ್ಲೇ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗಿತ್ತಂತ ತಿಳಿಸಿ. ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಿರ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಸೆಟ್ ದೋಸೆಯನ್ನು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಟ್ ದೋಸೆಗೆ ಕಾಂಬಿನೇಷನ್ ಏನಾದರೂ ಒಂದು ಬೇಕೇ ಬೇಕಲ್ವಾ. ಸೊ ವೆಜಿಟೇಬಲ್ ಸಾಗುವನ್ನು ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಅದರಲ್ಲಿ 2 ಟೈಪ್ಸ್ ಇದೆ. 2 ವಿಡಿಯೋಸಲ್ಲಿ 2 ಟೈಪ್ ಸಾಗುವನ್ನು ತೋರಿಸ್ಕೊಡ್ತೀನಿ. ಇದೇ ರೀತಿ
ಇದು ನಾನು ಮಾಡ್ತಿರ್ತಕ್ಕಂಥ ಎಲ್ಲ ರೆಸಿಪೀಸನ್ನು ತುಂಬ ಜನ ಟ್ರೈ ಮಾಡ್ತಿದ್ದೀರಾ, ಕಾಮೆಂಟ್ಸ್ ಮಾಡ್ತಿದ್ದೀರಾ. ಹಾಗೆ ಮತ್ತಷ್ಟು ಹೊಸ ಹೊಸ ರೆಸಿಪೀಸ್ ತೋರಿಸಿ ಅಂತ ಕೂಡ ಹೇಳ್ತಿದ್ದೀರಾ. ನಿಮಗೂ ಕೂಡ ಯಾವುದಾದ್ರೂ ರೆಸಿಪಿ ಬೇಕಂದರೆ ಹೇಳಿ, ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ನಂತರದ ವಿಡಿಯೋಗಳಲ್ಲಿ ಆ ರೆಸಿಪೀಸ್ನ ತೋರಿಸ್ತೀನಿ. ಹಾಗೆ ಇದನ್ನು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆಗೆ ನಾನು ಇದೇ ಥರ ನಿಮ್ಮ ಜೊತೆ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.